ದತ್ತಾತ್ರೇಯ ಭಕ್ತರ ಬಹುದಿನಗಳ ಕನಸು ನನಸಾಗಿದೆ. ತೆಪ್ಪದ ಪ್ರಯಾಣಕ್ಕೆ ಇನ್ಮುಂದೆ ಗುಡ್ ಬೈ ಹೇಳಬೇಕಾಗುತ್ತೆ. ದತ್ತಾತ್ರೇಯ ದರ್ಶನಕ್ಕೆ ರಸ್ತೆ ಮಾರ್ಗ ರೆಡಿಯಾಗಿದೆ. ನನಸಾಯಿತು ಕುರುವಾಪುರ ದತ್ತಾತ್ರೇಯ ಭಕ್ತರ ಬಹುದಿನಗಳ ಕನಸು. ಕುರುವಾಪುರ ದತ್ತಾತ್ರೇಯ ಕ್ಷೇತ್ರಕ್ಕೆ ಇನ್ನು ಮುಂದೆ ರಸ್ತೆ ಮಾರ್ಗದಲ್ಲೇ ದರ್ಶನ ಪಡೆಯೋ ಭಾಗ್ಯ. ಕೃಷ್ಣಾ ನದಿಗೆ ಬರೋಬ್ಬರಿ 29 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಮಳೆಗಾಲದಲ್ಲಿ ತೆಪ್ಪವನ್ನೇ ಅವಲಂಬಿಸ್ತಾ ಇದ್ರು ಭಕ್ತರು. ಅಂತಹ ಭಕ್ತರಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ರಸ್ತೆ ಸಂಪರ್ಕ ಇಲ್ಲದೆ ಪರದಾಡ್ತಾ ಇದ್ದಂತಹ ಭಕ್ತರಿಗೆ ಶಾಶ್ವತ ಪರಿಹಾರ ಸಿಕ್ಕಿದೆ. ಆಂಧ್ರ, ಮಹಾರಾಷ್ಟ್ರ ಸೇರಿ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ರು ಇಲ್ಲಿಗೆ ಭಕ್ತಾದಿಗಳು. ಅಂತಹ ಭಕ್ತರಿಗೆ ಈಗ ಅನುಕೂಲ. ದತ್ತಾತ್ರೇಯ ದೇಗುಲಕ್ಕೆ ವಾಹನದಲ್ಲೇ ತೆರಳಿ ದರ್ಶನ ಪಡೆಯುವಂತಹ ಅವಕಾಶ ಸಿದ್ಧವಾಗಿದೆ. ದತ್ತಾತ್ರೇಯ ದೇಗುಲದ ಸುತ್ತ 4 ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ಸ್ನಾನಗೃಹ, ಶೌಚಾಲಯವನ್ನು ಕೂಡ ನಿರ್ಮಿಸಲಾಗಿದೆ. ಸೇತುವೆ ನಿರ್ಮಾಣದಿಂದ ದತ್ತಾತ್ರೇಯ ಭಕ್ತರಲ್ಲಿ ಸಂತಸ ಹೆಚ್ಚಾಗಿದೆ. ಮಳೆಗಾಲ ಶುರುವಾಯಿತು ಅಂದ್ರೆ ಒಂದು ರೀತಿಯ ಆತಂಕ ಇರ್ತಾ ಇತ್ತು. ಆದ್ರೀಗ ಆ ಎಲ್ಲ ಆತಂಕಕ್ಕೆ, ತೊಂದರೆಗೆ ಬ್ರೇಕ್ ಬಿದ್ದಿದೆ. ರಸ್ತೆ ಮಾರ್ಗವಾಗಿ ದೇವರ ದರ್ಶನವನ್ನ ಪಡಿಬಹುದು. ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಭಕ್ತಾದಿಗಳು ಬರ್ತಾ ಇದ್ರು. ರಾಯಚೂರು ತಾಲೂಕಿನ ಕುರುವಾಪುರದಲ್ಲಿರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನ ಈಗ ಭಕ್ತರನ್ನ ಕೈಬೀಸಿ ಕರೆಯುವ ರೀತಿಯಲ್ಲಿ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಬರುವಂಥ ಭಕ್ತರಿಗೆ ಹಲವು ರೀತಿಯ ಅನಾನುಕೂಲಗಳಿಂದ ಭಕ್ತರು ಬರಲಿಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಆದರೆ ಈಗ ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನಾಗಿದೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ಒಂದು ದೇವಸ್ಥಾನಕ್ಕೆ ಹಲವು ರಾಜ್ಯಗಳಿಂದ ಭಕ್ತರು ಬರ್ತಾ ಇದ್ರು. ಆದರೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇಲ್ಲದೇ ಭಕ್ತರು ತೆಪ್ಪದಲ್ಲಿ ನದಿಯನ್ನು ದಾಟ್ಕೊಂಡು ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಈ ಒಂದು ದತ್ತಾತ್ರೇಯ ದೇವಸ್ಥಾನಕ್ಕೆ ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗ ಇಲ್ಲಿನ ಸ್ಥಳೀಯ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ಭಕ್ತರು ನಿರ್ಭಯವಾಗಿ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಆಗಿದ್ದಾವೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಏನು ರಾಯಚೂರು ತಾಲೂಕಿನ ದತ್ತಾತ್ರೇಯ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ರಾಯಚೂರು ತಾಲೂಕಿನ ವಿವಿಧ ಗ್ರಾಮಗಳ ಮುಖಾಂತರ ಬಂದು ಅಲ್ಲಿ ತೆಪ್ಪದಿಂದ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ಆದರೆ ಈಗ ರಸ್ತೆ ಮಾರ್ಗದಿಂದ ತಮ್ಮ ವಾಹನಗಳನ್ನು ನೇರವಾಗಿ ತೆಗೆದುಕೊಂಡು ಬಂದು ಈ ಒಂದು ದೇವಸ್ಥಾನದಲ್ಲಿ ದರ್ಶನ ಪಡಿಬೋದು. ನಾನು ಇಲ್ಲಿರ್ತಕ್ಕಂಥ ಭಕ್ತರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಈ ಒಂದು ದತ್ತ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಭಕ್ತರು ನಾನಾ ರೀತಿಯ ಕಷ್ಟಪಟ್ಕೊಂಡು ಬರ್ತಾಯಿದ್ರು. ಆದರೆ ಇವಾಗ ಹೇಗಾಗಿದೆ ವ್ಯವಸ್ಥೆ ಏನಂತಾರೆ? ಸರ್, ಇವಾಗ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಬೆಂಗಳೂರಿಂದ ಬಂದಿರೋದು. ಇವಾಗ ಇಲ್ಲಿ ಸೇತುವೆ ಮಾಡಿರೋದ್ರಿಂದ ಸುಲಭ ಆಯಿತು. ಮುಂಚೆ ಬಂದಿರೋರೆಲ್ಲ ಹೇಳ್ತಾ ಇದ್ರು ತೆಪ್ಪದಲ್ಲಿ ಬರಬೇಕು, ಕಷ್ಟ ಆಗುತ್ತೆ ಓಡಾಟ ಮಾಡೋದಕ್ಕೆ ಅಂತ. ಬಟ್ ಇವಾಗ ನಾವು ಬಂದಾಗ ಸೇತುವೆ ಮೂಲಕನೇ ಬಂದ್ವಿ. ಸೊ ಈಗ ತುಂಬ ಡೆವಲಪ್ ಆಗಿದೆ. ಬರೋರಿಗೆ ತುಂಬ ಸುಲಭ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈಗ ರಾಯಚೂರು ಅಂತಂದರೆ ಬರೀ ಬಿಸಿಲು ಅನ್ನೋ ರೀತಿ ಇತ್ತು. ಆದರೆ ಇಲ್ಲೂ ಒಂದು ಪ್ರವಾಸೋದ್ಯಮ ಕ್ಷೇತ್ರ ಇದೆ. ಇಲ್ಲೂ ಕೂಡ ಪ್ರಕೃತಿಯಿಂದ ಸವಿಯುವಂಥ ಸ್ಥಳಗಳಿದ್ದಾವೆ ಅನ್ನೋದಕ್ಕೆ ಈ ಒಂದು ದತ್ತ ಟೆಂಪಲೇ ಸಾಕ್ಷಿ. ಅದನ್ನು ಹೇಗೆ ಅನಿಸುತ್ತೆ ಈ ದೇವಸ್ಥಾನ ಬಗ್ಗೆ? ಸರ್, ದಾರಿನಲ್ಲಿ ಬರ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಾಮಾಗಿತ್ತು ಬರ್ತಾ. ಮತ್ತು ಅಲ್ಲಿ ಹೊಲ ಗದ್ದೆ ಅದೆಲ್ಲ ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ಜಾಗನೂ ಕೂಡ. ಮತ್ತು ನದಿ ಹರಿಯುತ್ತೆ. ಸೊ ಒಳ್ಳೆ ಜಾಗ ಅಂತ ಹೇಳ್ಬೋದು. ಮತ್ತು ಇವಾಗ ಫೆಸಿಲಿಟೀಸ್ ಇಂಪ್ರೂವ್ ಆಗಿರೋದ್ರಿಂದ ಎಲ್ಲರೂ ಸುಲಭವಾಗಿ ಬಂದು ಹೋಗ್ಬೋದು ಅಂತ ಅನಿಸುತ್ತೆ ಸರ್. ಸೊ ಗಾಣಗಾಪುರಕ್ಕೆ ಹೋಗೋರೆಲ್ಲರೂ ಇಲ್ಲಿನೂ ಬರ್ಬೋದು. ಮತ್ತು ಇಲ್ಲಿಂದ ಮಂತ್ರಾಲಯ ಕೂಡ ಹತ್ತಿರ. ಸೊ ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗೋಕೆ ಕೂಡ ಪ್ಲ್ಯಾನ್ ಇದೆ. ಹಾಗಾಗಿ ಇಲ್ಲಿಂದ ಬಂದು ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗ್ತೀವಿ. ಪೂಜಾ ರೇಷನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.